ಜನರಿಗೆ ಅಲ್ಲಿ ಅನ್ಯಾಯಕ್ಕೊಳಂಥ ಜನರಿಗೆ ನ್ಯಾಯ ಸಿಗಲಿಲ್ಲ ಅನ್ನೋದು ಮಾತ್ರ ಸತ್ಯ ಇಲ್ಲಿವರೆಗೆ. ಇನ್ನು 2026ರಲ್ಲಿ ನ್ಯಾಯ ಸಿಗ್ತದನ ಅದು ಗ್ಯಾರಂಟಿ ಇಲ್ಲ. ಯಾಕಂದರೆ 13 ವರ್ಷಗಳಿಂದ ಆದಷ್ಟು ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಾಯಿಲ್ಲ. ಇನ್ನು ಇವೆಲ್ಲದಕ್ಕೂ ಕೊಡಿಸ್ಲಿಕ್ಕೆ ಆಗ್ತದನ? ಯಾವ SIT ಮೂಲಕ 20 ವರ್ಷಗಳ ಆದಂಥ 20 ವರ್ಷಗಳಲ್ಲಿ ಆದಂಥ ಒಂದು ದೌರ್ಜನ್ಯದ ಅಥವಾ ಅಪರಾಧ ತಗೊಂಡು ಹೋದಂಥ ಅನೇಕ ಜನ ಸತ್ತಂಥ ಅಸಹ ಸಾವುಗಳಿಗೆ ಇವತ್ತಿನವರೆಗೂ ಉತ್ತರ ಸಿಗ್ತಾ ಇಲ್ಲ. ಇದನ್ನು ಮಾಡಿದವ್ರು ಯಾರು ಗೊತ್ತಾಗ್ತಲ್ಲ, ಯಾರೊಬ್ಬ ಗೊತ್ತಿಲ್ಲ ಅಂದಾಗ ಈ ಎಲ್ಲ ನೆಲೆಯಲ್ಲಿ ಈ ಒಂದು ಮುಂದಿನ ವರ್ಷ ಬರುವ ವರ್ಷದಲ್ಲ ಇವರಿಗೆಲ್ಲ ಯಾರಿಗೆ ನ್ಯಾಯ ಸಿಗ್ಬೋದು? ಮತ್ತು ಇನ್ನೊಂದು ದೊಡ್ಡ ಪ್ರಕರಣಗಳು ತೊಳಗೆ ಬಂದುವಿಲ್ಲ ಬರ್ತಾ ಇದ್ದಾವೆ ಇನ್ನೂ. ಅಂದ್ರೆ ಅಸಹ ಸಾವುಗಳನ್ನು ಒಂದೇ ದಿನದಲ್ಲಿ ಅವುಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅವುಗಳನ್ನು ಏನಪ್ಪ ಅಂದರೆ ಮಣ್ಣು ಕೊಟ್ಟಿದ್ದನ್ನು ಸಹಿತ ಇಲ್ಲಿ ನೋಡಿದ್ದೀವಿ ಒಂದು ದಿನದಲ್ಲಿ. ಅದು ಯಾರು ಏನು ಎಲ್ಲಿಯವರು ಇವ್ರು ಹಿಂದಿಂದವ್ರು ಯಾರು ಯಾವುದೂ ಗೊತ್ತಿಲ್ಲ, ಅನ್ನೋನು ಅಂಥವು ನಡೆದೋದು. ಅದು ಮತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲ ಅವೆಲ್ಲ ಚಕ್ಕಾಗಿ ನಿರ್ದೋಷಿ ಅವ್ರಿಗೇನಿಲ್ಲ ಆರೋಪ ಅನ್ನೋದೇ ಇಲ್ಲ ಮುಚ್ಚಾಕಿದಂಥ ಪ್ರಕರಣ ಸಹಿತ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ 2025ರಲ್ಲಿ ಈ ಒಂದು ದೇಶದಲ್ಲಿ ಧರ್ಮಸ್ಥಳದ ದೇಶದಲ್ಲಿ ವಿಚಾರ ಮಾಡಿದಾಗ ಸರ್ಕಾರ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಒಂದಲ್ಲ ಎರಡು ಯಾವಾದರೂ ಸಹಿತ